ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಮುಂದೆ ಬರುವಂತಹ ಎಒ ಎಕ್ಸಾಮ್ ಆಗಿರ್ಬೋದು, ಎಎಒ ಎಕ್ಸಾಮ್ ಆಗಿರ್ಬೋದು, ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು, SDA, FDA, ಹಾಗೆಯೇ GPSTR, HSTR ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಇವಾಗ ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳು ಅನ್ನೋದನ್ನ ಒಂದು ಸಬ್ಜೆಕ್ಟೇ ಮಾಡಿದ್ದಾರೆ. ಒಂದು 4-5 ಮಾರ್ಕ್ಸ್ ಕೇಳ್ತಾರೆ. ತುಂಬ ಜನ ಫೇಲ್ ಆಗುವಂಥದ್ದು ಕರೆಂಟ್ ಅಫೇರ್ಸ್ ಅಲ್ಲೇ. ಎಷ್ಟು ಓದಿದ್ರು ಕೂಡ ಸಾಕಾಗೋದಿಲ್ಲ, ಎಲ್ಲಿಂದ ಕ್ವಶನ್ಸ್ ತೆಗಿತಾರೆ ಅಂತಲೇ ಗೊತ್ತಾಗಲ್ಲ ಅನ್ನೋದು ಅಭ್ಯರ್ಥಿಗಳ ಒಂದು ಕಾಮನ್ ಕಂಪ್ಲೇಂಟ್ ಆಗಿರುತ್ತೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಜಾಸ್ತಿ ಗಮನ ಕೊಡೋಣ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ. ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬಂದ್ಬಿಡೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ. ಸಶಸ್ತ್ರ ಧಾರ್ಮಿಕ ಮತ್ತು ರಾಜಕೀಯ ಗುಂಪಾದ ಹೌತಿಗಳು ಯಾವ ದೇಶದೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಸೊ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ: ಕತಾರ್, ಇಸ್ರೇಲ್, ಜೋರ್ಡಾನ್ ಹಾಗೆ ಯೆಮೆನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ತಿರ್ಬೋದು ಹೌತಿಗಳು ಯಾವ ದೇಶದೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತ. ಯಾವ್ದಿರ್ಬೋದು ಹಾಗಾದ್ರೆ ಇದಕ್ಕೆ ಆನ್ಸರು? ಆಪ್ಷನ್ ಡಿ, ಯೆಮೆನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಹೌತಿಗಳೇನಿದ್ದಾರೆ ಯೆಮನ್ ಅಂತಕ್ಕಂತಹ ದೇಶದ ಜೊತೆಗೆ ಏನೋ ಸಂಬಂಧವನ್ನು ಹೊಂದಿರೋ ಅಂಥದ್ದು. ಇನ್ನು ಎರಡನೇ ಪ್ರಶ್ನೆ, IUCN ಅವರ ಕೆಂಪು ಪಟ್ಟಿಯಲ್ಲಿ ನಿರ್ಣಯಿಸಿದಂತೆ ಹಿಮಾಲಯನ್ ಉಲ್ಫ್ನ ಪ್ರಸ್ತುತ ಸಂರಕ್ಷಣಾ ಸ್ಥಿತಿ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಪಾಯದಲ್ಲಿದೆ, ಆಪ್ಷನ್ ಬಿ ದುರ್ಬಲ, ಆಪ್ಷನ್ ಸಿ ಕನಿಷ್ಠ ಕಾಳಜಿ, ಆಪ್ಷನ್ ಡಿ ತೀವ್ರವಾಗಿ ಅಪಾಯದಲ್ಲಿದೆ ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಅಂತ ಹೇಳಿದ್ರೆ ಆಪ್ಷನ್ ಬಿ ದುರ್ಬಲ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ. ಸೊ IUCN ಅವರ ಕೆಂಪು ಪಟ್ಟಿಯಲ್ಲಿ ನಿರ್ಣಯ ಮಾಡಿರೋ ಹಾಗೆ ಹಿಮಾಲಯನ್ ಉಲ್ಫ್ನ ಪ್ರಸ್ತುತ ಸಂರಕ್ಷಣಾ ಸ್ಥಿತಿ ಅದು ದುರ್ಬಲವಾಗಿದೆ, ವಲ್ನರೇಬಲ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮೂರನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ 40 ವರ್ಷಗಳ ಸೇವೆಯ ನಂತರ ಯಾವ 3 ಭಾರತೀಯ ನೌಕಾಪಡೆಯ ಹಡಗುಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ? ಆಪ್ಷನ್ ಎ INS ಚೀತಾ, ಗುಲ್ದಾರ್ ಮತ್ತು ಕುಂಬೀರ್, ಆಪ್ಷನ್ ಬಿ INS ರಜಪೂತ್, ಸತ್ಪುರ್ ಮತ್ತು ಖಂಡೇರಿ, ಆಪ್ಷನ್ ಸಿ INS ವಿಕ್ರಾಂತ್, ಸಹ್ಯಾದ್ರಿ ಮತ್ತು ಅರಿಹಂತ್, ಆಪ್ಷನ್ ಡಿ INS ಶಿವಾಲಿಕ್, ಕರಂಜ್ ಮತ್ತು ವೇಲಾ. ಸೊ 4 ಆಯ್ಕೆಗಳಿದಾವೆ. 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಸರಿಯಾದ ಆನ್ಸರ್ ಹಾಗಾದ್ರೆ ಇದಕ್ಕೆ? ಆಪ್ಷನ್ ಎ INS ಚೀತಾ, ಗುಲ್ದಾರ್ ಮತ್ತು ಕುಂಬೀರ್ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಚಂದಕ ದಂಪರ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಚಂದಕ ಮತ್ತು ದಂಪರ ಅನ್ನುವಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಯಾವ ಸ್ಟೇಟಲ್ಲಿದೆ ಅಂತ. ಸೊ ಆಪ್ಷನ್ ಎ ಒಡಿಸ್ಸಾ, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಮಧ್ಯಪ್ರದೇಶ್. ಸೊ ಸರಿಯಾದ ಉತ್ತರ ಯಾವುದು ಹಾಗಾದರೆ? ಆಪ್ಷನ್ ಎ ಒಡಿಸ್ಸಾ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಚಂದಕ ಮತ್ತು ದಂಪರ ಅಂತಕ್ಕಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಒಡಿಸ್ಸಾ ರಾಜ್ಯದಲ್ಲಿ ಇರೋ ಅಂಥದ್ದು. 5ನೇ ಪ್ರಶ್ನೆ ನೋಡಿ ಇಲ್ಲಿ. ಸೊ ಭಾರತದ ಪ್ರಧಾನಮಂತ್ರಿ ಇತ್ತೀಚೆಗೆ ಪ್ರಾರಂಭ ಮಾಡಿದಂತಹ ಈ ಒಂದು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶ ಏನು ನೋಡಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಭಾರತದಲ್ಲಿ ಬೋಯಿಂಗ್ ವಿಮಾನಗಳಿಗಾಗಿ ಹೊಸ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು, ಆಪ್ಷನ್ ಬಿ ವಾಯುಮಾನ ವಲಯಕ್ಕೆ ಹುಡುಗಿಯರ ಪ್ರವೇಶವನ್ನು ಉತ್ತೇಜಿಸಲು ಸ್ಟೆಮ್ ಕ್ಷೇತ್ರಗಳು ಮತ್ತು ವಾಯುಯಾನ ವೃತ್ತಿಗಳಲ್ಲಿ ಅವರನ್ನು ಬೆಂಬಲಿಸುವುದು ಮತ್ತು ಸಬಲೀಕರಣ ಮಾಡುವುದು, ಆಪ್ಷನ್ ಸಿ ಸರ್ಕಾರಿ ಶಾಲೆಗಳಲ್ಲಿ 100,000 ಬಾಲಕಿಯರಿಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸುವುದು, ಆಪ್ಷನ್ ಡಿ ಭಾರತೀಯ ಮಾರುಕಟ್ಟೆಗೆ ವಿಶೇಷವಾದ ಹೊಸ ವಾಯುಯಾನ ತಂತ್ರಜ್ಞಾನಗಳನ್ನು ಪರಿಚಯಿಸುವುದು ಅಂತ ಇದೆ. ಸೊ ಇಲ್ಲಿ ಪ್ರಧಾನಮಂತ್ರಿಯವರು ಜಾರಿಗೆ ತಂದಿರತಕ್ಕಂತಹ ಈ ಒಂದು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶ ಏನು ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ, ವಾಯುಯಾನ ವಲಯಕ್ಕೆ ಹುಡುಗಿಯರ ಪ್ರವೇಶವನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಸ್ಟೆಮ್ ಕ್ಷೇತ್ರಗಳು ಮತ್ತು ವಾಯುಯಾನ ವೃತ್ತಿಗಳಲ್ಲಿ ಅವರನ್ನು ಬೆಂಬಲಿಸುವುದು ಮತ್ತು ಸಬಲೀಕರಣ ಮಾಡೋದು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ.
6ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 6ನೇ ಆವೃತ್ತಿಯನ್ನು ಯೋಜಿಸಿತು ಅಂತ ಇದೆ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಒಡಿಸ್ಸಾ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಯಾವುದಿರ್ಬೋದು? ಸೊ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 6ನೇ ಆವೃತ್ತಿಯನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಿತು ಅಂತ ಹೇಳಿದ್ರೆ ಆಪ್ಷನ್ ಎ ತಮಿಳುನಾಡು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿತ್ತು. 7ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಲ್ಪೈನ್ ಐಬೆಕ್ಸ್ ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ? ಸೊ ಇಲ್ಲಿ ಆಲ್ಪೈನ್ ಐಬೆಕ್ಸ್ ಅಂತಕ್ಕಂಥದ್ದು ಯಾವ ಜಾತಿಗೆ ಸೇರಿರೋ ಅಂಥದ್ದು? ಆಪ್ಷನ್ ಎ ಗೊರಿಲ್ಲಾ, ಆಪ್ಷನ್ ಬಿ ಕಾಡು ಮೇಕೆ, ಆಪ್ಷನ್ ಸಿ ಕಂದು ಕರಡಿ, ಆಪ್ಷನ್ ಡಿ ಮಾರ್ಮೋಟ್ ಅಂತ ಇದೆ. ಸೊ ಇಲ್ಲಿ ಆಲ್ಪೈನ್ ಐಬೆಕ್ಸ್ ಅಂತಕ್ಕಂಥದ್ದು ಕಾಡು ಮೇಕೆ, ಆಪ್ಷನ್ ಬಿ ಕಾಡು ಮೇಕೆ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. 8ನೇ ಪ್ರಶ್ನೆ, ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಬಯೋಮಾಸ್ ಆಧಾರಿತ ಸಂಕುಚಿತ ಜೈವಿಕ ಅನಿಲ ಸ್ಥಾವರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಹರಾನ್ಪುರ, ಆಪ್ಷನ್ ಬಿ ಮೊರಾದಾಬಾದ್, ಆಪ್ಷನ್ ಸಿ ಬರೇಲಿ, ಆಪ್ಷನ್ ಡಿ ಬುಡಾನ್. ಸೊ ಎಲ್ಲಿ ಈ ಒಂದು ಬಯೋಮಾಸ್ ಆಧಾರಿತ ಸಂಕುಚಿತ ಜೈವಿಕ ಅನಿಲ ಸ್ಥಾವರವನ್ನು ಉದ್ಘಾಟಿಸಿದ್ರು ಅಂತ ಹೇಳಿದ್ರೆ ಆಪ್ಷನ್ ಡಿ ಬುಡಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಸೊ ಬುಡಾನಲ್ಲಿ ಈ ಒಂದು ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಅನ್ನ ಉದ್ಘಾಟನೆ ಮಾಡ್ತಾರೆ. 9ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಪ್ಪು ಕಿರೀಟದ ರಾತ್ರಿ ಬಕ್ಕದ ಅಂದರೆ ಬ್ಲ್ಯಾಕ್ ಗ್ರೌಂಡ್ ನೈಟ್ ಹೆರಾನ್ನ ಪ್ರಾಥಮಿಕ ಆವಾಸ ಸ್ಥಾನ ಯಾವುದು? ಅಂದರೆ ಯಾವುದು? ಮೊದಲಿಗೆ ಅವು ಎಲ್ಲಿ ವಾಸವನ್ನು ಮಾಡ್ತಾ ಇದ್ವು ಅಂತಕ್ಕಂಥದ್ದು. ಆಪ್ಷನ್ ಎ ಜೌಗು ಪ್ರದೇಶಗಳು ಅಂದರೆ ವೆಟ್ಲ್ಯಾಂಡ್ಸ್, ಆಪ್ಷನ್ ಬಿ ಉಷ್ಣವಲಯದ ಮಳೆ ಕಾಡುಗಳು, ಆಪ್ಷನ್ ಸಿ ಮರುಭೂಮಿಗಳು, ಆಪ್ಷನ್ ಡಿ ಹಿಮ ಪರ್ವತಗಳು. ಸೊ ಇವು ಎಲ್ಲಿ ಇದರ ಒಂದು ಆವಾಸ ಸ್ಥಾನ ಅಥವಾ ವಾಸಸ್ಥಾನ ಆಗಿತ್ತು ಅಂತ ಹೇಳಿದ್ರೆ ಆಪ್ಷನ್ ಎ ಜೌಗು ಪ್ರದೇಶಗಳು ಅಥವಾ ವೆಟ್ಲ್ಯಾಂಡ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿತ್ತು. 10ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಯು ವಿನ್ ಪ್ಲಾಟ್ಫಾರ್ಮ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸ್ಟಾರ್ಟ್ಅಪ್ಗಳಿಗೆ ಸಾಲ, ಆಪ್ಷನ್ ಬಿ ಭಾರತದ ಯೂನಿವರ್ಸಲ್ ಇಮ್ಯುನೈಸೇಷನ್ ಕಾರ್ಯಕ್ರಮದ ಡಿಜಿಟಲೀಕರಣ, ಆಪ್ಷನ್ ಸಿ ಕ್ರೀಡೆ ಮತ್ತು ಸ್ವಾಸ್ಥ್ಯದಲ್ಲಿ ಶ್ರೇಷ್ಠತೆಯನ್ನು ಉತ್ತೇಜಿಸುವುದು, ಆಪ್ಷನ್ ಡಿ ಮಹಿಳಾ ಉದ್ಯಮಿಗಳಿಗೆ ಸಾಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ಭಾರತದ ಯೂನಿವರ್ಸಲ್ ಇಮ್ಯುನೈಸೇಷನ್ ಕಾರ್ಯಕ್ರಮದ ಡಿಜಿಟಲೀಕರಣ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಸಚಿವಾಲಯವು ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಶಿಕ್ಷಣ ಸಚಿವಾಲಯ, ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಸಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ರಕ್ಷಣಾ ಸಚಿವಾಲಯ. ಸೊ 4 ಆಯ್ಕೆಗಳಿದಾವಲ್ಲ, ಈ 4 ಆಯ್ಕೆಗಳಲ್ಲಿ ಯಾವುದಿರ್ಬೋದು? ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಅನ್ನು ಯಾವ ಸಚಿವಾಲಯ ಆರಂಭ ಮಾಡುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಶಿಕ್ಷಣ ಸಚಿವಾಲಯ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವೆಶನ್ 12ನೇ ಪ್ರಶ್ನೆ, ಇತ್ತೀಚೆಗೆ ಭೌಗೋಳಿಕ ಸೂಚಕ GI ಅಂದರೆ ಟ್ಯಾಗ್ ಅನ್ನು ಪಡೆದಿರುವಂತಹ ರಿಸಾ ಟೆಕ್ಸ್ಟೈಲ್ ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಿಸಾ ಟೆಕ್ಸ್ಟೈಲ್ ಅಂತಕ್ಕಂಥದ್ದು ಯಾವ ಸ್ಟೇಟ್ಗೆ ಸೇರಿರೋ ಅಂಥದ್ದು ಅಂತ. ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಮಿಜೋರಾಂ, ಆಪ್ಷನ್ ಡಿ ತ್ರಿಪುರ. ಸೊ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ? ರಿಸಾ ಟೆಕ್ಸ್ಟೈಲ್ ಅಂತಕ್ಕಂಥದ್ದು ಆಪ್ಷನ್ ಡಿ ತ್ರಿಪುರ ರಾಜ್ಯಕ್ಕೆ ಸೇರಿರೋ ಅಂಥದ್ದು. ಸೊ ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನ ಪಡೆದಿರ್ತಕ್ಕಂತಹ ರಿಸಾ ಟೆಕ್ಸ್ಟೈಲ್ ತ್ರಿಪುರ ರಾಜ್ಯದಲ್ಲಿದೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು AI ಕೇಂದ್ರವನ್ನು ಸ್ಥಾಪಿಸಲು ವಿಶ್ವ ಆರ್ಥಿಕ ವೇದಿಕೆಯೊಂದಿಗೆ ಸಹಯೋಗ ಮಾಡಿಕೊಂಡಿದೆ? ಯಾವ ಸ್ಟೇಟ್ AI ಕೇಂದ್ರ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಆರ್ಥಿಕ ವೇದಿಕೆ ಜೊತೆಗೆ ಸಹಯೋಗ ಮಾಡಿಕೊಂಡಿದೆ ಅಂತ ಹೇಳಿ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕೇರಳ ಅಂತ ಇದೆ. ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ? ಆಪ್ಷನ್ ಎ ಕರ್ನಾಟಕ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಯಾವ ದೇಶದ ಶಾಸಕರು ಇತ್ತೀಚೆಗೆ ಹೊಸ ರಾಷ್ಟ್ರೀಯ ಭದ್ರತಾ ಕಾನೂನನ್ನು ಅಂಗೀಕರಿಸಿದ್ದಾರೆ? ಅದು ಭಿನ್ನಾಭಿಪ್ರಾಯ, ದೇಶದ್ರೋಹ ಮತ್ತು ದಂಗೆಯನ್ನು ನಿಗ್ರಹಿಸಲು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಹಾಂಗ್ಕಾಂಗ್, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ವಿಯೆಟ್ನಾಂ, ಆಪ್ಷನ್ ಡಿ ಈಜಿಪ್ಟ್ ಅಂತ ಇದೆ. ಸರಿಯಾದ ಉತ್ತರ ಯಾವುದು ಹಾಗಾದ್ರೆ? ಆಪ್ಷನ್ ಎ ಹಾಂಗ್ಕಾಂಗ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ,
ಆಸ್ಟ್ರೇಲಿಯಾದ SSN-AUKUS ಜಲಾಂತರ್ಗಾಮಿ ನೌಕೆಯನ್ನ ಅಂದರೆ ಸಬ್ಮೆರಿನ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಈ ಕೆಳಗಿನ ಯಾವ ದೇಶ ಇತ್ತೀಚೆಗೆ ಹೊಸ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಗಳನ್ನು ನೋಡಿ ಇಲ್ಲಿ. ಆಪ್ಷನ್ ಎ ಉಕ್ರೇನ್, ಫ್ರಾನ್ಸ್ ಮತ್ತು ಜರ್ಮನಿ. ಆಪ್ಷನ್ ಬಿ US, UK ಮತ್ತು ಆಸ್ಟ್ರೇಲಿಯಾ. ಆಪ್ಷನ್ ಸಿ ಭಾರತ, US ಮತ್ತು ಚೀನಾ. ಆಪ್ಷನ್ ಡಿ ರಷ್ಯಾ, ಆಸ್ಟ್ರೇಲಿಯಾ ಮತ್ತು ಮಲೇಷ್ಯಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ UK, US ಮತ್ತು ಆಸ್ಟ್ರೇಲಿಯಾ ಏನಿದೆ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂತಹ ದೇಶಗಳಾಗಿರುವಂಥದ್ದು. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 15 ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.